ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತ ಭಟ್ ಅವರು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದ್ರು. ಈಗಾಗಲೇ ಅವರು SIT ತನಿಖೆಯನ್ನು ಕೂಡ ಎದುರಿಸಿದ್ದಾರೆ. ಹಾಗಾದ್ರೆ ಸುಜಾತ ಭಟ್ ಲೈಫ್ ಅಲ್ಲಿ ಆಗಿದ್ದೇನು, SIT ಮುಂದೆ ಯಾವ ವಿಚಾರ ಪ್ರಸ್ತಾಪ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖುದ್ದು ಸುಜಾತ ಭಟ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, SIT ತನಿಖೆ ಕೂಡ ಎದುರಿಸಿ ಏನೇನಾಯ್ತು ಮೇಡಮ್? SIT ಅವ್ರು ಏನು ಇದು ನನ್ನ ಹತ್ರ ಏನು ಸ್ಟೇಟ್ಮೆಂಟ್ ತಗೊಂಡಿದ್ದಾರೋ ಅದಷ್ಟೇ. ಅಲ್ಲಿಂದ ನಾನೇನು SITಗೆ ಏನೇನು ಹೇಳಿದ್ದೀನೋ ಅದಷ್ಟೇ. ಅದರ ಮುಂದೆ ನಾನು ಯಾವುದನ್ನು SITಗೆ ಹೇಳಿರೋ ವಿಚಾರವನ್ನ ನಾನು ಮಾಧ್ಯಮದಲ್ಲಿ ಹೇಳಕ್ಕಾಗಲ್ಲ. ಮೇಡಮ್, ಈಗ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ಗೆ ಏನಾದರೂ ಪ್ರೂಫ್ ಕೊಟ್ರ, ಅಲ್ಲ ಕೇಸಿಂದ ವಾಪಸ್ ಸರಿದ್ರ, ಏನಂದ್ರೆ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅಷ್ಟೇ. ನಾನು ವಾಪಸ್ ಸರಿತೇನೋ ಬಿಡ್ತೀನೋ ಅದು ನನಗೆ ಬಿಟ್ಟಿರೋದು. ಅದನ್ನು ಯಾರು ಪ್ರಶ್ನೆ ಮಾಡುವ ಹಕ್ಕಿಲ್ಲ. ಓಕೆ ಮೇಡಮ್, ಏನೇನಾಯ್ತು ಮೇಡಮ್ ನಿಮ್ಮ ಲೈಫ್? ನನ್ನ ಲೈಫಲ್ಲಿ ಏನು, ನನ್ನ ಪಾಡಿಗೆ ನಾನು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಏನೋ ಒಂದು ಇದಾಯಿತು, ಮಿಸ್ ಆಗಿದೆ, ಅದನ್ನು ಎದುರಿಸ್ಬೇಕು. ಇವಾಗ ಜೀವನ ಮಾಡೋಕ್ಕೂ ಕಷ್ಟ ಆಗಿದೆ. ಬೆಳಿಗ್ಗೆ ಎದ್ಕೊಂಡು ಹೋಗಿ ಏನೋ ನನ್ನ ಪಾಡಿಗೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಯಾರೂ ಇಲ್ಲ ಇವಾಗ. ಎಲ್ಲರೂ ನನ್ನನ್ನು ಬೇರೆ ರೀತಿಯಲ್ಲಿ ಕೆಲವು ಮಾಧ್ಯಮದವರು ಮಾಡಿರುವಂಥ ಪ್ರಪಕಂಡಕ್ಕೆ ನನ್ನನ್ನು ಬೇರೆ ರೀತಿಯಲ್ಲಿ ನೋಡುವಂಥ ದೃಷ್ಟಿ ಆಗೋಗ್ಬಿಟ್ಟಿದೆ. ಅದನ್ನು ರಿಕವರಿ ಮಾಡೋಕ್ಕೆ ನನಗೆ ತುಂಬ ಟೈಮ್ ಬೇಕು. ತುಂಬ ನೋವಾಗಿದೆ ಅಂದರೆ ತುಂಬ ನೋವಾಗಿದೆ. ಸತ್ಯ ಏನು ಅನ್ನೋದನ್ನು ಯಾರೂ ಅರ್ಥಕೊಂಡಿಲ್ಲ. ಆದರೆ ಅಲ್ಲಿ ಏನು ಎತ್ತ ಅಂತ ತಿಳ್ಕೊಳ್ಳದೆ ಸುಮ್ಮನೆ 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 ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು, ಸುಜಾತ ಭಟ್ ಬಂಧನ, ಅದು ಇದು ಏನಕ್ಕೆ ಇವರಿಗೆ ಬೇಕು? ಇವರಿಗೆ ಯಾರು ಕೊಟ್ಟಿದ್ದಾರೆ ಹಕ್ಕು? ಏನು ತಿಳ್ಕೊಳ್ಳದೆ ಯಾಕೆ ಈ ರೀತಿ ಅಪಪ್ರಚಾರ ಮಾಡಬೇಕು? ಸುಮ್ಮನೆ ಸುಮ್ಮನೆ ಒಂದು ಹೆಂಗಸಿನ, ಒಂದು ವಯಸ್ಸಾದ ಹೆಂಗಸಿನ ಇದರ ಮೇಲೆ ಯಾಕೆ ಈ ರೀತಿ ಇದು ಮಾಡಬೇಕು, ದೌರ್ಜನ್ಯ ಮಾಡಬೇಕು? ಸುಳ್ಳು ಆಪಾದನೆ, ಏನು ಕಳ್ತನ ಮಾಡಿದ್ದೀನ, ಕೊಲೆ ಮಾಡಿದ್ದೀನ, ನಾನು ಏನು ಮಾಡಿದ್ದೀನಿ ಅಷ್ಟೊಂದು ದೊಡ್ಡದಾಗಿ ನನ್ನನ್ನು ಬಿಂಬಿಸ್ಲಿಕ್ಕೆ? ಏನು ಮಾಡಿದ್ದೀನಿ ನಾನು? ಜನರು ಅರ್ಥಕೊಳ್ಬೇಕು. ಏನೋ ಇದೆ, ಏನೋ ಇದೆ. ಆ ಅಮ್ಮನಿಗೆ ಯಾಕೆ ಇವರೆಲ್ಲ ಹೀಗೆ ಮಾಡ್ತಿದ್ದಾರೆ, ಆ ಅಮ್ಮನನ್ನ ಪಾಡಿಗೆ ಬಿಡ್ಬೇಕಾಗಿತ್ತು ಅನ್ನುವಂಥದ್ದನ್ನ ಒಂದು ಇದು ಮಾಡ್ಬೇಕಾಗಿತ್ತು. ಜನರಾದ್ರೂ ಇವತ್ತಿಗಾದ್ರೂ ಅರ್ಥಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರೋ ಸುಳ್ಳುಗಳನ್ನ ಹೇಳ್ಕೊಂಡು ಈ ರೀತಿ ಮಾಡಿದ್ರೆ ನನಗೂ ತುಂಬಾ ನೋವಾಗಿದೆ. ನಾನು ಬೀದಿಯಲ್ಲಿ ಹೋಗಿ ಮುಖ ತಿರುಗಕ್ಕಾಗುತ್ತಾ? ಸುಮ್ನೆ 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 ನಕ್ಸಲೈಟ್ ಅಂತೆ, ಅದಂತೆ ಇದಂತೆ ಅಂತ ಹೇಳ್ಕೊಂಡು ಹೋದವಾಗ ನನಗೆ ಎಷ್ಟು ನೋವಾಗಿದೆ ಅನ್ನೋದು ಅದು ನನಗೆ ಗೊತ್ತಿದೆ. ನಾನು ಬೆಳಿಗ್ಗೆ ನನ್ನ ಕಷ್ಟ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಲೈಫಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಒಬ್ಬ ಮನುಷ್ಯನನ್ನ, ವಯಸ್ಸಾದ ವ್ಯಕ್ತಿಯನ್ನ ನಾನು ಜೀವನ ಅವರನ್ನು ನೋಡ್ಕೊಳ್ಬೇಕು ಅಂದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. SIT ವಿಚಾರಣೆಯನ್ನು ಯಾರು ನನ್ನನ್ನು ಕೇಳಬೇಡಿ ದಯವಿಟ್ಟು. ಓಕೆ ಮೇಡಮ್, ಅದಲ್ಲ, ಈಗ ನೀವು ಜಾಗದ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರಿ ಅಂತಾಯ್ತು. ಅಂದ್ರೆ ಜಾಗದ ವಿಚಾರ ಏನು, ನಿಮ್ದು ರಾಜ್ಯದ ಅಂದ್ರೆ ರಾಜ್ಯನ ಜಾಗದ ವಿಚಾರ, ಅದರ ಆಚೆಗೆ ಈ ಕೇಸಿಂದ ಹೊರಬರುವ ನಿರ್ಧಾರ ಬಂದ್ರೆ ಮೇಡಮ್? ನನಗೆ ಇವಾಗ ಯಾವ ಜಾಗನೂ ಬೇಡ, ಯಾವುದು ಬೇಡ ಆಗಿದೆ. ನನ್ನ ಪಾಡಿಗೆ ನಾನು ಈಗ ಜೀವನ ನಡೆಸಬೇಕು, ಅದಕ್ಕೊಂದು ದಾರಿ ನೋಡಬೇಕು ಅಷ್ಟೇ. ಇನ್ನು ಮುಂದೆ ನಾನು ಯಾವ ಇದಕ್ಕೂ ನಾನು ಹೋಗಲ್ಲ. ಆಯಿತು, ಎಲ್ಲೂ ಇದಿಲ್ಲ, ನಮಗೆ ಯಾವುದೇ ರೀತಿಯಿಂದನೂ ನಮ್ಗೆ ಇದಾಗಲ್ಲ. ಸುಮ್ಮನೆ ನನಗೂ ಇನ್ನು ಹೋರಾಟ ಮಾಡೋ ಶಕ್ತಿನೂ ಇಲ್ಲ, ನಾನು ಕುಂದಿ ಹೋಗ್ಬಿಟ್ಟಿದ್ದೀನಿ. ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿ ನಾನು ಬಂದಿದ್ದೀನಿ. ಇನ್ನು ಮುಂದೆ ನನಗೆ ಯಾರು ಯಾವ ಇದನ್ನು ಕೇಳಬಾರ್ದು. ನನ್ನ ಜೀವನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದೇ ಒಂದು ದೊಡ್ಡ ಒಂದು ಪ್ರಶ್ನೆಯಾಗಿ ಕೂತ್ಕೊಂಡಿದ್ದೀನಿ ಇವಾಗ. ಜನ ಇದಕ್ಕೆ ನನ್ನನ್ನು ಒಳ್ಳೆ ರೀತಿಯಲ್ಲಿ ಗಣನೆಗೆ ತಗೊಂಡ್ರೆ ಸಾಕು ಅಂತ ನಾನು ದೇಶದ ಜನರಿಗೆ ನಾನು ಇದನ್ನು ಕೇಳ್ತಾ ಇದ್ದೀನಿ ಅಷ್ಟೇ. ಯಾರದ್ದು ಸರಿ ಯಾರದ್ದು ತಪ್ಪು ಅಂತ ನಾನು ಪ್ರಶ್ನೆ ಮಾಡುವ ಹಕ್ಕು ನನಗೂ ಇಲ್ಲ. ನನ್ನದು ತಪ್ಪು ನಡೆದಿದ್ರೆ ನನ್ನನ್ನು ಇದು ಮಾಡಬೇಕಾಗಿತ್ತು. ನಾನು ಯಾಕೆ ಬಂಧನ ಆಗಲಿ? ಮಾತೆತ್ತಿದ್ರೆ ಸುಜಾತ ಭಟ್ ಬಂಧನ, ಸುಜಾತ ಭಟ್ ಬಂಧನ ಅಂತ ಹೇಳ್ಕೊಂಡು ಯಾಕೆ? ಅದೇ ವಿಚಾರಕ್ಕೆ ಬರ್ತೀನಿ ಮೇಡಮ್. ಈಗ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ಸಂಬಂಧಪಟ್ಟ ಹಾಗೆ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ? ಅಂದ್ರೆ ಈಗ ಮೂವ್ ಆಗ್ತೀರಿ ಕೇಸಲ್ಲ, ಅಲ್ಲ ಸ್ಟಾಪ್ ಮಾಡ್ತೀರಾ? ನಾನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ, ಬೇಡ ಅಂತ. ಯಾಕೆ ಮೇಡಮ್ ಏನು ಹೇಳ್ತಾರೆ? ಬೇಡ ನನಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನನಗೆ ಯಾವ ಇದು ಬೇಡ. ಇವಾಗ ನಾನು ಜೀವನದ ದಾರಿ ನೋಡಿಕೊಂಡು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು. ನೋಡೋಣ, ಇನ್ನು ಅಲ್ಲಿ ಪಾರ್ಕಿಗೆ ಹೋಗಬೇಕು. ಪಾರ್ಕಲ್ಲಿ ಜನತೆ ಯಾವ ರೀತಿ ಇದನ್ನು ನೋಡ್ತಾರೆ, ಒಳ್ಳೆ ದೃಷ್ಟಿಯಲ್ಲಿ ನೋಡಿದರೆ ತುಂಬ ಸಂತೋಷ, ಕೆಟ್ಟ ದೃಷ್ಟಿಯಲ್ಲಿ ನೋಡಿದರೆ ಅದನ್ನು ಬಿಟ್ಬಿಟ್ಟು ಏನೋ ಮಾಡ್ಕೊಳ್ತೀನಿ. ನೋಡೋಣ ಜೀವನದ ಇದು ಹೇಗೆ ಅಂತ.
ಇನ್ನು ನಾನು ಯೋಚನೆ ಮಾಡಿಲ್ಲ. ಜನರ ಮನಸ್ಸಿನ ಇದರಿಂದ ಜನ ನನ್ನನ್ನು ಒಂದು ಒಳ್ಳೆ ರೀತಿಯಲ್ಲಿ ಪರಿಗಣಿಸ್ಬೇಕು ಅನ್ನುವಂಥದ್ದು ಅಷ್ಟೇ ನಾನು ಇದು ಮಾಡ್ತಾ ಇದ್ದೀನಿ. ಇನ್ನು ಯಾವುದೂ ಇಲ್ಲ ನನ್ನ ಹತ್ರ. ಯಾವ ಒಂದು ಕೆಟ್ಟ ಒಂದು ಇದು ಯಾವತ್ತೂ ಇಲ್ಲ. ನನ್ನ ಕೈಯಲ್ಲಾದರೆ ಸಹಾಯ ಮಾಡ್ತೀನಿ, ಆಗಲಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀನಿ ಅಷ್ಟೇ ನನ್ನದು. ನಾನು ಯಾರನ್ನೂ ನಾನು ಇದು ಮಾಡೋದಿಲ್ಲ. ಮೇಡಮ್, ಈಗ ಒಂದು ವಿಚಾರ, ಯಾಕಂದ್ರೆ ಇಡೀ ಸುಜಾತ ಭಟ್ ಹೊರ ಬಂದಿದ್ದು ಅಂದ್ರೆ ಧರ್ಮಸ್ಥಳದ ಅನನ್ಯ ಭಟ್ ಕೇಸ್ನ ಮುಖಾಂತರ. ಈಗ ಆ ಕೇಸ್ಗೆ ನೀವು ಇತಿಶ್ರೀ ಹಾಡ್ತೀನಿ ಅಂತ ಅಂತಿದ್ದೀರಿ, ಜೊತೆಗೆ ಜಾಗ ಕೂಡ ಬೇಡ ಅಂತಿದ್ದೀರಿ. ಹಾಗಾದ್ರೆ ಈ ಜಾಗದ ವಿಚಾರ ಅನನ್ಯ ಭಟ್ ಕೇಸ್ ಆಗಿ ಹೇಗೆ ಇದು ಕನ್ವರ್ಟ್ ಆಯ್ತು ಮೇಡಮ್? ಅದು ಬೇಡ. ನಾನು SITಗೆ ಏನೇನು ಹೇಳಬೇಕು ಹೇಳಿದ್ದೀನಿ, ದಯವಿಟ್ಟು ಅದನ್ನು ಕ್ವಶನ್ ಮಾಡಬೇಡಿ. ಸುಜಾತ ಭಟ್ ಯಾರು ಮೇಡಮ್? ಅಂದ್ರೆ ನವಕೋಟಿ ನಾರಾಯಣ ಅಣ್ಣನ ಮಗಳು ಸುಜಾತ ಭಟ್ ಇವತ್ತು ಬೀದಿಯಲ್ಲಿ ಪಾರ್ಕ್ ಹತ್ರ ಹೋಗಿ ಜ್ಯೂಸ್ ಮಾರಾಟ ಮಾಡುವಂತ ಸನ್ನಿವೇಶ ಯಾಕೆ ಬಂತು ಮೇಡಮ್? ನಾನು ಒಂದು ವಯಸ್ಸಿನಿಂದನೂ ನಾನು ಹೊರಗಡೆ ಬಂದಿದ್ದೀನಿ. ನನ್ನ ಒಂದು ವಯಸ್ಸಿನಿಂದನೇ ನನಗೆ ನನ್ನ ಫ್ಯಾಮಿಲಿ ಯಾರೂ ಇಲ್ಲ. ನವಕೋಟಿ ನಾರಾಯಣ ಆಗಿರಲಿ, ಯಾವ ನಾರಾಯಣ ಆಗಿರಲಿ, ಯಾರಿಗೆ ಯಾರೂ ಇಲ್ಲ ಅಷ್ಟೇ. ನಾನು ಯಾರನ್ನೂ ಇವಾಗ ನಂಬೋ ಸ್ಟೇಜಲ್ಲೂ ಇಲ್ಲ. ನಾನು ಯಾರನ್ನೂ ನಾನು ಇವಾಗ ಇದು ಮಾಡೋದು ಇಲ್ಲ. ಆಯಿತು, ನನಗೆ ವಯಸ್ಸಾಯಿತು. ಇನ್ನು ಮುಂದೆ ನಾನು ಎಷ್ಟು ದಿನ ಬದುಕೋಕ್ಕಾಗುತ್ತೋ ಅಷ್ಟು ದಿನ ಬದುಕ್ತೀನಿ ಅಷ್ಟೇ. ಇನ್ನೇನೂ ಇಲ್ಲ ನನಗೆ. ಬಿಟ್ಟು ಬಿಡಿ, ಸಾಕು. ಸುಜಾತ ಭಟ್ ಮೂಲತಃ ಎಲ್ಲಿಯವರು ಮೇಡಮ್? ನೀವು ಅಲ್ಲ? ನಾನು ಉಡುಪಿ ಜಿಲ್ಲೆಯವಳು. ನೀವು ಎಷ್ಟು ಜನ ಮಕ್ಕಳು ಮೇಡಮ್? ನಾವು 4 ಜನ, ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ನೀವು ಹಿರಿಯರ ಮೇಡಮ್? ಇಲ್ಲ, ನಾನು ಕೊನೆಯವಳು. ಕೊನೆಯವರು. ನೀವು 9ನೇ ಕ್ಲಾಸ್ ಇರುವಾಗ ಮನೆಯಿಂದ ಹೊರ ಬಂದ್ರೆ ಮೇಡಮ್? ಬೇಡ ಸರ್, ಬೇಡ. ಅದು ಯಾಕಂದ್ರೆ ಸುಜಾತ ಭಟ್ ಲೈಫಲ್ಲಿ ಏನಾಯ್ತೋ ತುಂಬಾ ಜನರು ಗೊತ್ತಿಲ್ಲ. ಅದಾದ್ಮೇಲೆ ಹೊರ ಬಂದು ಹೆಂಗೆ ಇಂಡಿಪೆಂಡೆಂಟ್ ಆಗಿ ಲೈಫ್ ನ ಲೀಡ್ ಮಾಡಿದ್ರು ಅಂತ ಯಾರಿಗೂ ತುಂಬಾ ಜನರು ಗೊತ್ತ. ಅದಕ್ಕೆ ಬೇಡ. ನನ್ನ ಕಷ್ಟ ನನಗೆ ಇರಲಿ. ನಾನು ಹೇಗೆ ಲೀಡ್ ಮಾಡಿದ್ದೀನಿ ಅದು ನನ್ನ ಇದರಲ್ಲೇ ಇರಲಿ. ಜನತೆಗೆ ಗೊತ್ತಾಗೋದು ಬೇಡ. ನಾನೇನು ಕಷ್ಟಪಟ್ಟಿದ್ದೀನಿ ಅನ್ನೋದು ಜನತೆಗೂ ಗೊತ್ತಾಗೋದು ಬೇಡ. ಜನತೆ ತಿಳ್ಕೊಂಡ್ರೆ ಸಾಕು. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಮಾಡುವಂತ ಮಾಧ್ಯಮಗಳ ಬಗ್ಗೆ ಒಂಚೂರು ತಿಳ್ಕೊಂಡ್ರೆ ಸಾಕು ಅಷ್ಟೇ. ಏನ್ ನಡೆದಿದೆ, ಏನಾಗಿದೆ ಅನ್ನೋದು. ಅದೇ ಮಾಧ್ಯಮ ಇವತ್ತು ಕೇಳ್ತಿರೋದು, ಏನ್ ನಡೆದಿದೆ, ಏನಾಯ್ತು ಅಂತ. ಬೇಡ, ನನಗೆ ಯಾವುದು ಬೇಡ ಇವಾಗ. ದಯವಿಟ್ಟು ಕ್ಷಮಿಸಿ. ನನ್ನ ಲೈಫ್ ಹಿಸ್ಟ್ರಿ ಯಾರು ಕೇಳೋದು ಬೇಡ. ನನ್ನ ಲೈಫ್ ಹಿಸ್ಟ್ರಿಯನ್ನ ಯಾರು ಕೇಳೋದು ಬೇಡ ದಯವಿಟ್ಟು. ನನ್ನ ಕಷ್ಟ ಜೀವನ ನಡೆಸ್ತೀನಿ, ನೋಡೋಣ. ದಯವಿಟ್ಟು ಬೇಡ ಮೇಡಮ್. ಈಗ ಪಾರ್ಕ್ ಹತ್ರ ನೀವು ಕಷಾಯ ಮಾಡಿ ಜೀವನ ನಡೆಸ್ತೀರಿ. ಎಷ್ಟು ವರ್ಷಗಳಿಂದ ಅಲ್ಲಿ ಕಷಾಯ ಮಾಡ್ತಿದ್ರಿ? 5 ವರ್ಷದಿಂದ ಮಾಡ್ತಾ ಇದ್ದೀನಿ. ದಿನಕ್ಕೆ ಎಷ್ಟು ದುಡಿತಿದ್ರಿ? ದಿನಕ್ಕೆ 1,500-2,000 ಹತ್ರ ಮಾಡ್ತಾ ಇದ್ದೆ. ಏನೋ 10 ರೂಪಾಯಿಗೆ ಕೊಟ್ಕೊಂಡು ಏನೋ ಜೀವನ ನಡೆಸ್ತಾ ಇದೆ. ಅದನ್ನು ಮುಂದುವರಿಸ್ಬೇಕಾ ಬಿಡ್ಬೇಕಾ ಅನ್ನೋದು ಇನ್ನೀಗ ನಾನು ಯೋಚನೆ ಮಾಡಬೇಕು ಅಷ್ಟೇ. ಇನ್ನು ನಾನು ನಿರ್ಧಾರ ಮಾಡಿಲ್ಲ. ಇನ್ನು 1 ತಿಂಗಳು ಹೀಗೆ ಕುತ್ಕೊಂಡು ಜೀವನ ನಡೆಸಬೇಕು. ಈಗ ಸುಜಾತ ಭಟ್ ಅವರ ಲೈಫ್ ನಲ್ಲಿ ತುಂಬಾ ಜನರಿಗೆ ಗೊತ್ತಿಲ್ಲ ಏನೇನಾಯ್ತು. ಒಂದು ರಿಪ್ಪಂಪೇಟೆ ಹೋದ ಸಂದರ್ಭದಲ್ಲಿ ನಿಮ್ಗೆ ಒಂದು ತುಂಬಾ ಆಕ್ಟಿವ್ ಆಗಿದ್ದೀರಿ ನೀವು. ಅಲ್ಲಿ ಎಲೆಕ್ಷನ್ಗೂ ಕೂಡ ನಿಮ್ಗೆ ಆಫರ್ ಬಂದಿತ್ತು ಅಂತ ಒಂದು ವಿಚಾರ ಇದೆ ಮೇಡಮ್. ಅದು ಏನಾಯ್ತು ಮೇಡಮ್? ಆ ಪ್ರಸಂಗ ಒಮ್ಮೆ ಈ ಟೈಮ್ ನಲ್ಲಿ. ಬೇಡ ಸರ್, ಬೇಡ ಸರ್, ಬೇಡ, ನನಗೆ ಬೇಡ, ದಯವಿಟ್ಟು ಬೇಡ. ಇನ್ನು ಪ್ರಶ್ನೆ ಮಾಡಬೇಡಿ ದಯವಿಟ್ಟು. ಸಾಕು, ಇಲ್ಲಿಗೆ ಮುಗಿಸಿ. ನನ್ನ ಕಷ್ಟ ನಾನೇ ನೋಡ್ಕೊಳ್ತೀನಿ. ನಾನು ಹೇಗೆ ಜೀವನ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಾನು ನೋಡ್ಕೊಳ್ತೀನಿ. ಜನತೆ ನನ್ನ ಜೊತೆಗೆ ಇದ್ದರೆ ಸಾಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನಿನ್ನು ನನ್ನ ಪಾಡಾಯಿತು, ನನ್ನ ಜೀವನ ಆಯಿತು. ಇನ್ನು ಯಾರ ಹಂಗಲ್ಲೂ ನಾನು ಬದುಕಲಿಲ್ಲ, ಯಾರ ಹಂಗಲ್ಲೂ ನಾನು ಬದುಕೋದೂ ಇಲ್ಲ ಅಷ್ಟೇ. ಮೇಡಮ್, ಈಗ ಒಂದು ಪ್ರಶ್ನೆ ಇರೋದು, ಸುಜಾತ ಭಟ್ ಅವರು ದೂರು ಕೊಡುವಾಗ ಕಾರಲ್ಲಿ ಬಂದಿದ್ರು, ತುಂಬಾ ಜನ ಇದ್ರು. ಈಗ ಕೇಸ್ ವಿಚಾರಣೆ ಎದುರಿಸುವ ಸಂದರ್ಭದಲ್ಲಿ ಆಟೋದಲ್ಲಿ ಓಡಾಡ್ತಿದ್ದಾರೆ. ಯಾಕಿಂದ ಪ್ರಸಂಗ ಬಂತು? ಯಾರು ಇರ್ಲಿಲ್ವಾ ಸುಜಾತ ಭಟ್ ಬೆನ್ನಿಗೆ? ಮುಂದೆ ಯಾರಿದ್ರು, ಈ ಹಿಂದೆ ಯಾರಿದ್ರು, ಈಗ ಯಾರಿಲ್ವಾ ಅಂತ? ನನಗೆ ಯಾರ ಸಹಾಯನೂ ಬೇಡ. ನಾನು ಏಕಾಂಗಿಯಾಗಿ ಹೋರಾಟ ಮಾಡಿದ್ದೀನಿ. ನಾನು ಏಕಾಂಗಿಯಾಗಿ ಇದು ಮಾಡ್ತಿದ್ದೀನಿ. 10 ಜನ ಬಂದರೂ ಅಷ್ಟೇ, 15 ಜನ ಬಂದರೂ ಅಷ್ಟೇ. ಇನ್ನು ಯಾರನ್ನೂ ನಾನು ಇದು ಮಾಡೋ ಸ್ಟೇಜಲ್ಲಿ ಇಲ್ಲ. ನನಗೆ ಬೇಕಾಗಿಯೂ ಇಲ್ಲ. ಯಾರ ಸಹವಾಸನೂ ಬೇಡ ಆಗಿದೆ. ಇಲ್ಲಿಗೆ ನನ್ನನ್ನು ಮುಕ್ತಿಗೊಳಿಸಿದ್ದಾರೆ, ಸಾಕು. ನಾನು ಇಲ್ಲಿಂದ ಮುಕ್ತಿಗೊಂಡು ಅಲ್ಲಿಂದ ಹೊರಗಡೆ ಬಂದಿದ್ದೀನಿ. ಅವರಿಗೆ, ಅಲ್ಲಿಯ SIT ಅಧಿಕಾರಿಗಳಿಗೆ ನಾನು ಚಿರಋಣಿಯಾಗಿರ್ತೀನಿ ಅಷ್ಟೇ. ದೂರು ಕೊಡೋ ಸಂದರ್ಭದಲ್ಲಿ ಒಂದಿಷ್ಟು ಜನ ಯಾರ್ಯಾರಿದ್ರು ಮೇಡಮ್ ನಿಮ್ ಜೊತೆ? ಬೇಡ ಸರ್, ಬೇಡ, ಹೀಗೆ ಬಿಟ್ಟು ಬಿಡಿ. ಬೇಡ, 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 ಬಿಟ್ಟು ಬಿಡಿ. ಆ ಪ್ರಶ್ನೆಗಳನ್ನ ಕೇಳಬೇಡಿ ದಯವಿಟ್ಟು. ಬೇಡ ನನಗೆ. ಸುಜಾತ ಭಟ್ ಈಗಿನ ಜೀವನ ಮುಂದೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಮೇಡಮ್? ಯಾವ ರೀತಿ ಜೀವನ ಲೀಡ್ ಮಾಡ್ಬೇಕು ಗೊತ್ತಿಲ್ಲ, ನೋಡ್ಬೇಕಿನ್ನು ಏನ್ ಮಾಡ್ಬೇಕು ಅನ್ನೋದು.
ಇನ್ನು ನಾನು ನಿರ್ಧಾರ ಮಾಡಿಲ್ಲ. 1 ತಿಂಗಳು ನಾನು ಇದರಿಂದ ನಾನು ಹೊರಗಡೆ ಬರೋಕ್ಕೆ 1 ತಿಂಗಳು ಬೇಕು ನನಗೆ. ಹಾಗಾಗಿ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ ದಯವಿಟ್ಟು. ನಾನೇನು ಮಾಡ್ಕೊಳ್ಬೇಕು ಏನು ಮಾಡಬೇಕು ಅನ್ನೋದು ಇನ್ನು 1 ತಿಂಗಳು ಆದಮೇಲೆ ನಿರ್ಧಾರ ಮಾಡ್ತೀನಿ, ಮಾಡಬೇಕಾ ಬಿಡಬೇಕಾ ಅಂತ. ಜನರ ಮನಸ್ಸಿನಿಂದ ಒಂದು ಇದೆಲ್ಲ ಹೋಗಬೇಕು, ಅಲ್ಲಿ ತನಕ ನಾನು ಕಾಯ್ತೀನಿ. ಒಳ್ಳೇದು ಅಂತ ಬರಬೇಕು ಅಷ್ಟೇ. ನನ್ನಿಂದ ಯಾವ ತಪ್ಪು ನಡೆದಿಲ್ಲ, ನಾನು ಯಾವ ಕೊಲೆನೂ ಮಾಡಿಲ್ಲ, ಅಥವಾ ನಾನು ಯಾರನ್ನೂ ನಾನು ಇದು ಮಾಡಲಿಲ್ಲ. ದಯವಿಟ್ಟು ನನ್ನ ಲೈಫು, ನನ್ನ ಹಿಸ್ಟ್ರಿ ಅದು ಯಾರಿಗೂ ಬೇಕಾಗಿಲ್ಲ. ಕಷ್ಟದಲ್ಲಿ ಇದ್ದೀನಾ, ದುಡಿತೀನಿ ಅಷ್ಟೇ. ನನ್ನ ಪಾಡಿಗೆ ದುಡಿಯೋದಕ್ಕೆ ನಾನು ನೋಡ್ಕೊಳ್ತೀನಿ ಏನು ಮಾಡಬೇಕು ಅಂತ. ನೋಡೋಣ, ಇನ್ನೊಂದು ವಾರದಲ್ಲಿ ನಿರ್ಧಾರ ಮಾಡ್ತೀನಿ ಯಾವ ರೀತಿ ಅಂತ. ಇನ್ನು ವಯಸ್ಸಾಗ್ತಾ ನನಗೆ ಈ ಭಾರಗಳನ್ನು ಹೊತ್ಕೊಂಡು ಹೋಗೋಕ್ಕೂ ಆಗಲ್ಲ. ನೋಡೋಣ, ಯಾರಾದರೂ ಸಹಾಯ ಮಾಡಿದರೆ ಒಂದು ಸಣ್ಣ ಅಂಗಡಿ ಹಾಕ್ಕೊಂಡು ಇರೋಣ ಅಂತ ಇದ್ದೀನಿ. ನೋಡೋಣ, ಈ ಮನೆಯನ್ನು ನೋಡ್ಬೇಕು. ಇನ್ನು ನಾನೇನು ನಿರ್ಧಾರ ಮಾಡಿಲ್ಲ, ದಯವಿಟ್ಟು ಕ್ಷಮಿಸಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಜನತೆಗೆ ನಾನು ಕೇಳ್ಕೊಳ್ಳೋದು ಅಷ್ಟೇ, ನನ್ನಿಂದ ನಾನು ಯಾವ ತಪ್ಪನ್ನು ಮಾಡಿಲ್ಲ, ನಾನು ಯಾವುದು ಇದನ್ನು ಮಾಡಿಲ್ಲ. ದಯವಿಟ್ಟು ಯಾರೋ ಮಾಧ್ಯಮದವರೆಲ್ಲ 108 ಪ್ರಪಕಂಡಗಳನ್ನ. ಈಗ ನೀವ್ ಯಾವ್ದು ತಪ್ಪಿಲ್ಲ ಅಂತ ಕಣ್ಣೀರ್ ಹಾಕ್ತಿದ್ದೀರ, ಹಂಗಾದ್ರೆ ಸುಜಾತ ಭಟ್ ತಪ್ಪು ಮಾಡಿಲ್ಲ ಅಂತ ನೀವ್ ಅಂತಿದ್ದೀರ. ಹಂಗಾದ್ರೆ ಯಾರಾದ್ರೂ ತಪ್ಪು ಮಾಡಿಸಿದ್ರ ಮೇಡಮ್ ನಿಮ್ ಮುಖಾಂತರ? ಅದು ನನಗೆ ಗೊತ್ತಿಲ್ಲ, ನಾನು ಅದನ್ನ ಹೇಳೋದು ಇಲ್ಲ. ಬೇಡ, ಮಾಡಿಸಿದ್ದಾರೆ, ನೀವ್ ಹೇಳುದಿಲ್ಲ, ಬಟ್ ತಪ್ಪು ಮಾಡಿಸಿದ್ದಾರೆ ಅಷ್ಟೇ ಮೇಡಮ್. ಈಗ ಲಾಸ್ಟ್ ಪ್ರಶ್ನೆ ಮೇಡಮ್, ಅನನ್ಯ ಭಟ್ ಕೇಸ್ ಅದು ನಿಜನಾ ಫೇಕ ಮೇಡಮ್? ಒಂದು ಸ್ಪಷ್ಟನೆ ಕೊಡಿ ಮೇಡಮ್ ಈ ಮುಖಾಂತರ. ಲಾಸ್ಟ್ ನಿಮ್ಮನ್ನು ಕೇಳೋದು, ಅನನ್ಯ ಭಟ್ ಕೇಸ್ ಬಗ್ಗೆ ಒಂದು ಸ್ಪಷ್ಟನೆ ಕೊಡಿ ಮೇಡಮ್. ನಾನು ಏನು ಹೇಳಕ್ಕೆ ತಯಾರಿಲ್ಲ. ನಾನು ಹೇಳಿದ್ನಲ್ಲ SIT ಅಲ್ಲಿ ಇದು ಮಾಡಿದೀನಿ ಅಂತ. ಅದೇ ನೀವು ಹೇಳಿದಿರಿ. SIT ಅಲ್ಲಿ ಇದ್ದಾವಾಗ ನೀವು ಯಾಕೆ ಅದನ್ನ ಪದೇ ಅದನ್ನೇ ಕೇಳ್ತಾ ಇದ್ದೀರಾ? ಅದನ್ನೇ ಯಾಕೆ ಕೇಳ್ತಾ ಇದ್ದೀರಾ? ಅಂದ್ರೆ ಜನರು ಅಂತಿದಾರ ಅನನ್ಯ ಭಟ್ ಕೇಸು ಸುಳ್ಳು ಅಂತ. ಅದಕ್ಕೆ ಜನರು ಏನಾದ್ರು 1000 ಹೇಳ್ತಾರೆ. ಜನರು 1000 ಹೇಳಿದ್ರೆ ನಾನೆಲ್ಲದಕ್ಕೂ ನಾನು ಉತ್ತರ ಕೊಡ್ಬೇಕಾ? ಇದೊಂದು ಪ್ರಶ್ನೆ ಪ್ರಶ್ನೆ ಆಗಿ ಇರ್ಲಿ ಬಿಡಿ ಸರ್, ದಯವಿಟ್ಟು. ಬೇಡ ನನ್ಗೆ ನೀವು ದಯವಿಟ್ಟು ನನ್ನ ಇದನ್ನ ಬಿಟ್ಟು ಬಿಡಿ ದಯವಿಟ್ಟು. ಇದರಿಂದ ನನಗೆ ಮುಕ್ತಿಗೊಳಿಸಿ ಸಾಕು. ನನಗೆ ಅದನ್ನ ಪದೇ ಎತ್ತೋದು ಬೇಡ ಅಷ್ಟೇ. ನಾನು ಕೇಳ್ಕೊಳ್ಳೋದು ಅಷ್ಟೇ, ಯಾವುದು ಬೇಡ. SITಗೆ ಏನು ಹೇಳಿದ್ದೀನಿ ಅಲ್ಲಿ ಇದೆ ನನ್ನ ಉತ್ತರ, ನನ್ನ ಎಲ್ಲಾನು. ಹಾಗಾಗಿ SIT ಮುಂದೆ ನನ್ನ ಏನೇನು ಇದನ್ನ ಅವ್ರಿಗೆ ಕೇಳಿದ್ದಾರೆ ಅದಕ್ಕಷ್ಟಕ್ಕೂ ನಾನು ಉತ್ತರಗಳನ್ನು ಕೊಟ್ಟಿದ್ದೀನಿ. ಅಲ್ಲಿ SITಯಲ್ಲಿ ಅವರು ತುಂಬಾ ಒಳ್ಳೆಯದಾಗಿ ನೋಡ್ಕೊಂಡಿದ್ದಾರೆ. ಅವರು ನನ್ನನ್ನು ವಿಮುಕ್ತಿಗೊಳಿಸಿ ಕಳಿಸಿದ್ದಾರೆ ಅಷ್ಟೇ. ಅವರಿಗೆ ನಾನು ಯಾವತ್ತಿದ್ರೂ ಚಿರಋಣಿಯಾಗಿರ್ಬೇಕು. SITಯ ಎಲ್ಲ ಅಧಿಕಾರಿಗಳಿಗೂ ನಾನು ಚಿರಋಣಿ. ಬಸ್ ಟಿಕೆಟ್ ಮಾಡಿಸಿ, ಮೊಬೈಲ್ ಕೊಡಿಸಿ ನನ್ನನ್ನು ಕಳಿಸಿದ್ದಾರೆ. ಅಂಥವರಿಗೆ ನಾನು ಒಂದು ಹೊತ್ತು ಅನ್ನ ಕೊಟ್ಟವರಿಗೂ ನಾನು ಚಿರಋಣಿಯಾಗಿರ್ಬೇಕು, ಇಷ್ಟು ಕೊಟ್ಟವರಿಗೂ ನಾನು ಚಿರಋಣಿಯಾಗಿರ್ಬೇಕು. ಎಲ್ಲ ಅಧಿಕಾರಿಗಳಿಗೂ ನಾನು ಚಿರಋಣಿಯಾಗಿದ್ದೀನಿ. ನನ್ನನ್ನು ಇದರಿಂದ ವಿಮುಕ್ತಿಗೊಳಿಸಿದ್ದಾರೆ ಸಾಕು ಅಷ್ಟೇ. ಸುಜಾತ ಭಟ್ ಇಷ್ಟೊಂದು ಕಣ್ಣೀರು, ಮಾತಿಗೂ ಕಣ್ಣೀರು, ಹಂಗಾದ್ರೆ ಮನಸ್ಸಲ್ಲಿ ಇಷ್ಟೊಂದು ನೋವಿತ್ತ ಸುಜಾತ ಭಟ್ರ ಮನಸ್ಸಲ್ಲಿ? ನೋವಿಲ್ಲದೆ ಯಾಕೆ ಕಣ್ಣೀರು ಹಾಕ್ತಾರೆ? ನೋವಿದ್ದಿದ್ದಕ್ಕೆ ಕಣ್ಣೀರು ಹಾಕೋದು. ಸುಮ್ಮನೆ ಕಣ್ಣೀರು ಹಾಕಕ್ಕೆ ಅವ್ರಿಗೇನಾದ್ರು ಇದು ಹುಚ್ಚಿ ಹಿಡಿದಿದ್ಯಾ? ಯಾವನೋ ಒಬ್ಬ ಬಂದ ನಕ್ಸಲೈಟು ಅದು ಇದು ಎಲ್ಲ ಹೇಳಿದ. ನನಗೆ ತುಂಬಾ ನೋವಾಗಿದೆ. ನೀವು ಕೇಳಿದ ಪ್ರಶ್ನೆಗಳಿಗೆ ಇಷ್ಟಕ್ಕೆ ನಾನು ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಇದರ ಮೇಲೆ ಬೇಡ ಸಾಕು, ಇಲ್ಲಿಗೆ ಮುಕ್ತಿಗೊಳಿಸಿ ಸಾಕು. ನನಗೆ ಇನ್ನು ಮುಂದೆ ಇದು ಮಾಡಬೇಡಿ. ನನ್ನ ಲೈಫ್ ನಾನು ನೋಡ್ಕೊಳ್ತೀನಿ, ಏನಾಗುತ್ತೆ ಅನ್ನೋದು ಅಷ್ಟೇ. ನನ್ನ ಲೈಫಲ್ಲಿ ನಾನೇನು ಇದು ಮಾಡಿದ್ದೀನಿ, ಸ್ಟ್ರಗಲ್ ಮಾಡಿದ್ದೀನಿ, ಇನ್ನು ಮುಂದೆನೂ ಸ್ಟ್ರಗಲ್ ಮಾಡ್ತೀನಿ ಅಷ್ಟೇ. ನೋಡೋಣ, ಭಗವಂತ ಇಟ್ಟಿದ್ದಾನೆ. ಭಗವಂತ ಹುಟ್ಟಿಸಿದವನಿಗೆ ಹುಲ್ಲು ಮೇಯಿಸೋದೇ ಇರ್ತಾನ? ಎಲ್ಲ ಒಂದ್ ಕಡೆ ಹುಲ್ಲು ಮೇಯಿಸ್ತಾನೆ. ಅದಕ್ಕೆ ಕಾದು ನಿಂತಿದ್ದೀನಿ, ನೋಡ್ತೀನಿ. ಜನರ ಇನ್ನು 1 ತಿಂಗಳು ನಾನು ಎಲ್ಲಿಗೂ ಹೋಗಲ್ಲ. 1 ತಿಂಗಳು ನಾನು ಮನೆ ಒಳಗಡೆನೆ ಇರ್ತೀನಿ ನನ್ನ ಪಾಡಿಗೆ ನಾನು. ಅದಾದ ಮೇಲೆ ಮುಂದಿನ ಯೋಚನೆ ಏನು ಅಂತ ನಾನು ನೋಡ್ತೀನಿ. ನೋಡೋಣ, ಭಗವಂತ ಹೇಗೆ ದಾರಿ ತೋರಿಸ್ತಾನೆ ಆ ದಾರಿಯಲ್ಲಿ ನಾನು ಹೋಗ್ತೀನಿ ಅಷ್ಟೇ. ಮೇಡಮ್, ಈಗ ಲಾಯರ್ ನೀವು ಇರುವಾಗ, ಈಗ ಲಾಯರ್ ಕೂಡ ಇಲ್ಲದೆ ನೀವು ವಿಚಾರಣೆಗೆ ಹೋಗ್ತಾ ಇದ್ರಿ. ಲಾಯರ್ ಊರಲ್ಲಿ ಇರಲಿಲ್ಲ, ಹಾಗಾಗಿ ನಾನೇ ಹೇಳಿದ್ದೆ ಅವರಿಗೆ ಬೇಡ ನಾನು ಹೋಗ್ತೀನಿ ಅಂತ. ಅವ್ರ ಊರಲ್ಲಿ ಇರಲಿಲ್ಲ, ಹಬ್ಬ ಬಂದಿತ್ತು ಬೇರೆ. ನೆಕ್ಸ್ಟ್ ಡೇ ಅವರೆಲ್ಲ ಹೋಗಬೇಕಾಗಿತ್ತು, ಹಾಗಾಗಿ ಅವರು ಬರಲಿಲ್ಲ. ಅವರೇ ಹೇಳಿದರು ಹೀಗಿದೆ ಮೇಡಮ್ ಅಂತ ಹೇಳಿದರು. ಅದಕ್ಕೆ ನಾನೇ ಆಯಿತು ನಾನು ಹೋಗ್ತೀನಿ ಅಂತ ಲಾಯರನ್ನು ಕಳಿಸಿದ್ರು, ಬೇರೆ ಲಾಯರನ್ನು. ಅಲ್ಲಿ ಒಳಗಡೆ ಲಾಯರನ್ನು ಅಲೌ ಮಾಡೋ ಹಾಗಿಲ್ಲ, ಅವರು ಮಾಡೋದೂ ಇಲ್ಲ. ಹಾಗಾಗಿ ಅವರನ್ನು ನಾನು ಇದು ಮಾಡಿದ್ದೀನಿ, ಅವರನ್ನು ಬಿಟ್ಟಿಲ್ಲ. ಬಟ್ ಅವ್ರು ಇರಲಿಲ್ಲ ಊರಲ್ಲಿ. ಯಾಕೆ ಅವರನ್ನು ಸುಮ್ಮನೆ ಅವರನ್ನು ಯಾಕೆ ಬ್ಲೇವ್ ಮಾಡಬೇಕು?
ಮಾತೆತ್ತಿದ್ರೆ ಲಾಯರ್ಗಳನ್ನ ಬೇರೆ ರೀತಿಯಲ್ಲಿ ಕಮ್ಯುನಿಸ್ಟ್ ಅನ್ನೋದು, ಅದು ಇದು ಏನಕ್ಕೆ? ಇವ್ರಿಗೆ ಏನಾಗಿದೆ? ಇವ್ರಿಗೆ ಅವ್ರು ಏನ್ ತಪ್ಪು ಮಾಡಿದ್ದಾರೆ? ಅವರನ್ನ ಯಾಕೆ ಆ ರೀತಿ ಎಲ್ಲ ಬಿಂಬಿಸ್ಬೇಕು ಒಬ್ಬ ಲಾಯರನ್ನ ಎಲ್ಲ? ಇವರನ್ನ ಹಾಗೆ ನಾವು ಹೇಳಿದ್ರೆ ಇವ್ರು ಸುಮ್ಮನೆ ಇರ್ತಾರಾ? ಇವರಿಗೆ ನಾವು ಹಾಗೆ ಹೇಳಿದ್ರೆ, ಇವರಿಗೆ ಬ್ಯಾಡ್ ವರ್ಡ್ಸ್ ಅಲ್ಲಿ ಹಾಕಿ ಹೇಳಿದ್ರೆ ಎಷ್ಟು ಮಾಡಲ್ಲ? ಹೇಳಿ, ಮಾಡ್ತಾರಾ ಇಲ್ವಾ? ಯಾಕೆ ಒಬ್ರದ್ದು ತೇಜೋವಧೆ ಮಾಡ್ಬೇಕು? ಇವ್ರು ಯಾರು ಇನ್ನೊಬ್ರನ್ನ ತೇಜೋವಧೆ ಮಾಡಕ್ಕೆ? ಇವ್ರಿಗೇನ್ ಹಕ್ಕಿದೆ? ಇವರಿಗೆ ತೇಜೋವಧೆ ಮಾಡುವಂತದ್ದು ಏನ್ ಹಕ್ಕಿದೆ? ಸತ್ಯ ತಿಳ್ಕೊಳ್ಬೇಕು ಫಸ್ಟ್, ಏನು ಎತ್ತ ಅಂತ. ಸತ್ಯ ಏನು ಅಂತ ನನ್ನ ಕೇಸ್ ನೀವು ಹೇಳ್ಬಿಡಿ ಮೇಡಮ್. ಪದೇ ಪದೇ ಕೇಳಬೇಡಿ ಅಂತ ಹೇಳಿದ್ದೀನಿ. ನಾನು SIT ಅಲ್ಲಿ ಏನ್ ಹೇಳ್ಬೇಕು ಹೇಳಿದ್ದೀನಿ. ಅದು ನನಗೂ SITಗೂ ಮಾತ್ರ ಗೊತ್ತು. ಅದನ್ನ ನಾನು ಹೊರಗಡೆ ಎಲ್ಲೂ ನಾನು ಇದು ಮಾಡಕ್ಕೆ ನಾನು ತಯಾರಿಲ್ಲ. ಮೇಡಮ್, ಸುಜಾತ ಭಟ್ ಅವರು ತಪ್ಪು ಮಾಡಿದ್ರು ಅಂತ ಒಂದಿಷ್ಟು ಜನ ಮಾತಾಡ್ತಾರೆ, ತಪ್ಪು ಮಾಡಿಲ್ಲ ಅಂತ ಒಂದಿಷ್ಟು ಜನ ಮಾತಾಡ್ತಾರೆ. ಅದ್ರ ಹೊರತಾಗಿ ಸುಜಾತ ಭಟ್ ಅವರೇ ನಿಮ್ಗೆ ಅನ್ಸುತ್ತೆ ನೀವು ತಪ್ಪು ಮಾಡಿದ್ರಿ ಅಂತ? ಜನ ಸಾವಿರ ಆಡ್ಕೊಂಡ್ರು, ಅಲ್ಲಲ್ಲ, ನಿಮ್ಮ ಆತ್ಮಸಾಕ್ಷಿ, ನನ್ನ ಆತ್ಮಸಾಕ್ಷಿಗೆ ನಾನೇನ್ ತಪ್ಪು ಮಾಡಿದೀನಿ ಬಿಟ್ಟಿದ್ದೀನೋ ಭಗವಂತ ಒಬ್ಬ ನೋಡ್ಕೊಳ್ತಾನೆ ಅಷ್ಟೇ. ನಾನು ಹೇಳೋದು ಜನರಿಗೆ ನಾನು ಜನರಿಗೋಸ್ಕರ ನಾನು ಬದುಕ್ತಿಲ್ಲ, ನನಗೋಸ್ಕರ ನಾನು ಬದುಕ್ತಾ ಇರೋದು. 1000 ಜನ 1000 ಹೇಳಿದ್ರು ನಾನು ಅದಕ್ಕೆ ನಾನೇ ಆಗಿರ್ತೀನಿ. ದಯವಿಟ್ಟು ಇಲ್ಲಿಗೆ ಬಿಡಿ, ಸಾಕು. ಮೇಡಮ್, ಓಕೆ. ಈಗ ನೀವು ನ್ಯೂಸ್ ಫಸ್ಟ್ ಮೂಲಕ ಒಂದು ರಾಜ್ಯ ಜನರಿಗೆ ನನ್ನಿಂದೇನೋ ತಪ್ಪಾದ್ರೆ ಅಂತ ಕ್ಷಮಿಸಿ ಅಂತ ಅಂತೀರಿ. ಈಗ ನಿಮ್ಮ ಪ್ರಕರಣದಲ್ಲಿರೋದು ಧರ್ಮಸ್ಥಳ. ಹಾಗಾದ್ರೆ ಧರ್ಮಸ್ಥಳ ಮಂಜುನಾಥನ ಹತ್ರ ಹೋಗಿ ಏನಾದ್ರೂ ಕ್ಷಮೆ ಕೇಳ್ತೀರಾ ಮೇಡಮ್? ಅದು ನನಗೆ ಬಿಟ್ಟಿರೋದು. ಅದು ನನಗೆ ಬಿಟ್ಟಿರೋದು. ಧರ್ಮಸ್ಥಳ ಮಂಜುನಾಥನ ಹತ್ರ ಹೋಗಿ ಕ್ಷಮೆ ಕೇಳ್ತೀನ, ಯಾರ ಹತ್ರ ಕ್ಷಮೆ ಕೇಳ್ತೀನ, ಅದು ನನಗೆ ಬಿಟ್ಟಿರೋದು. ನಾನು ಈಗ ಸದ್ಯಕ್ಕೆ ನಾನು ಯಾವುದ್ರಲ್ಲೂ ಇಲ್ಲ. ನನ್ನ ಪಾಡಿಗೆ ನಾನು ಬಿಟ್ಬಿಡಿ, ಸಾಕು, ಇಲ್ಲಿಗೆ ಮುಕ್ತಾಯ. ಕಡೆಯದಾಗ ಏನಂತೀರಿ ಮೇಡಮ್? ಈಗ ಓವರಾಲ್ ಆಗಿ ಏನು ಹೇಳೋದು ಏನಿಲ್ಲ. ಸತ್ಯ ಯಾವುದು ಸುಳ್ಳು ಯಾವುದು ನಾನು SIT ಅಲ್ಲಿ ಹೇಳಿದ್ದೀನಿ. ಅದು SIT ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರುತ್ತೆ. SIT ಅವರು ಯಾವ ರೀತಿ ಇದು ಮಾಡ್ಕೊಂಡಿದ್ದಾರೆ. ನನ್ನನ್ನು ಅಲ್ಲಿಂದ ವಿಮುಕ್ತಿಗೊಟ್ಟು ಕಳಿಸಿದ್ದಾರೆ, ಅಷ್ಟೊಂದು ನಾನು ಹೇಳ್ಬೋದು. ಅವರಿಗೆ ನಾನು ಯಾವತ್ತು ಚಿರಋಣಿಯಾಗಿರ್ತೀನಿ ಅಂತ ಹೇಳುವಂತ ಮಾತು ಕೊನೆಯ ಮಾತು ಅಷ್ಟೇ. ಇದರ ಮೇಲೆ ನಾನು ಇನ್ನೇನು ಹೇಳಲ್ಲ. ಇಲ್ಲಿಗೆ ಮುಗಿಯಿತು. ಓಕೆ. ಸುಜಾತ ಭಟ್ ಅವರೀಗ SIT ಅವರಿಗೆ ಚಿರಋಣಿಯಾಗಿರ್ತಾರೆ. ಈಗ ಯಾರಿಗಾದ್ರೂ ಸಾರಿ ಕೇಳ್ಬೇಕು ಅಂತ ಅನಿಸ್ತಿದೆ ಮೇಡಮ್ ನಿಮ್ಗೆ? ನಾನು ಯಾರಿಗೆ ಸಾರಿ ಕೇಳಿ? ಯಾರಿಗಾದ್ರೂ ಅನಿಸ್ತಿದ್ಯಾ? ಯಾರಿಗಾದ್ರೂ ಕೇಳ್ಬೇಕಿತ್ತು? ನಾನು ಯಾರಿಗೆ ಸಾರಿ ಕೇಳಕ್ಕೆ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಸಾರಿ ಕೇಳಕ್ಕೆ? ನಾನು ಬೇರೆಯವರಿಗೆ ಹೇಳಿ ನಾನು ಅದನ್ನ ಇದು ಮಾಡ್ಬೇಕಾಗಿಲ್ಲ. ಯಾರು ಬಂದು ಹಾಕಲ್ಲ. ಅವ್ರವ್ರ ನೋವು ಅವ್ರವ್ರಲ್ಲಿ ಇರುತ್ತೆ. ನನ್ನ ನೋವು ಹೇಳಿಕೊಂಡ ತಕ್ಷಣ ಯಾರು ಬಂದು ನನಗೆ ಊಟ ಹಾಕಲ್ಲ. ಒಂದು ದಿನ ಹಾಕ್ಬೋದು, ಅಯ್ಯೋ ಅಂತ ಕಣ್ಣೀರ್ ತೆಗಿಬಹುದು. 2ನೇ ದಿನ ಯಾರು ಬರಲ್ಲ. ನನ್ನ ಹೊಟ್ಟೆ ಜೀವನ ನಾನೇ ನೋಡ್ಕೊಳ್ಬೇಕು, ಯಾರು ಬರಲ್ಲ. ಇದು ಸತ್ಯ. ತಿಂಗಳನ್ಗಟ್ಲೆ ಕರ್ಕೊಂಡೋಗಿ ಯಾರಾದ್ರೂ ಊಟ ಹಾಕೋರಿದ್ದಾರ? ಯಾರು ಹಾಕಲ್ಲ. ಯಾಕೆ ಹಾಕ್ತಾರೆ? ಅವ್ರಿಗೇನಿದೆ ಅಂತ ಹಾಕಕ್ಕೆ? ನನ್ನ ಜೀವನ ನಾನು ನೋಡ್ಕೊಳ್ಬೇಕು ಅಷ್ಟೇ. ನಾನು ನೋಡ್ಕೊಳ್ತೀನಿ, ಮುಂದಕ್ಕೆ ಏನಾಗುತ್ತೆ ಅಂತ. ಸದ್ಯಕ್ಕೆ ನಾನು ಇವಾಗ ಯಾವುದೋ ವಿಚಾರದಲ್ಲೂ ನಾನು ಮುಂದಕ್ಕೆ ಹೋಗಲ್ಲ. ಸ್ವಲ್ಪ ದಿನ ನನಗೂ ಒಂದು ಸ್ವಲ್ಪ ಟೈಮ್ ಬೇಕು, ನಾನು ಇದರಿಂದ ನಾನು ಹೊರಗಡೆ ಬರಕ್ಕೆ. ಹಾಗಾಗಿ ನನಗೂ ಆರೋಗ್ಯ ಸರಿಗಿಲ್ಲ. ಹಾಗಾಗಿ ಸ್ವಲ್ಪ ನಾನು ಇದರಿಂದ ನಾನು ಹೊರಗಡೆ ಬರ್ತೀನಿ. ಬಂದಾದ್ಮೇಲೆ ಮುಂದಿನ ಯೋಚನೆ ಏನು ಅಂತ ನಾನು ತೀರ್ಮಾನ ತಗೊಳ್ತೀನಿ. ನೋಡೋಣ, ಅದು ನನಗೆ ಬಿಟ್ಟಿರೋದು. ಜನರು 1 ದಿನ ಕಣ್ಣೀರು ಒರೆಸ್ಬೋದು, 2 ದಿನ ಕಣ್ಣೀರು ಒರೆಸ್ಬೋದು. ಜೀವನ ಪರ್ಯಂತ ಕಣ್ಣೀರು ಒರೆಸಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಯಾರಾದ್ರೂ ಜೀವನ ಪರ್ಯಂತ ಯಾರಾದ್ರೂ ಕಣ್ಣೀರು ಒರೆಸ್ತಾರ? ಅಯ್ಯೋ ಅಂತ 1 ದಿನ ಹೇಳ್ತಾರೆ, ನೆಕ್ಸ್ಟ್ ಡೇ ಅದನ್ನ ಮರ್ತು ಬಿಡ್ತಾರೆ. ಹಾಗಿರ್ಬೇಕಾಗಿದ್ರೆ ನಾನು ಯಾರನ್ನೂ ಇದು ಮಾಡಲ್ಲ, ಬ್ಲೇವ್ ಮಾಡಲ್ಲ ಅಷ್ಟೇ. ಯಾರನ್ನೂ ನಾನು ಇಲ್ಲಿ ಬ್ಲೇವ್ ಮಾಡಲ್ಲ. ನನ್ನ ಕಷ್ಟ ನನಗೆ, ನಾನು ದುಡ್ದು ತಿನ್ಬೇಕು. ನನ್ನ ಹಣೆಯಲ್ಲಿ ಏನ್ ಬರ್ದಿದೆಯೋ ಅದು ನಡೀತದೆ ಅಷ್ಟೇ. ನನ್ನ ಹಣೆ ಬರ ಕೆಟ್ಟಿದೆ, ಅದಕ್ಕೆ ನಾನು ಹೇಗಿದ್ದೀನಿ ಅಷ್ಟೇ. ಇನ್ನು ಇದ್ರ ಮೇಲೆ ಕೇಳಬೇಡಿ ದಯವಿಟ್ಟು. ವಾಸಂತಿ ಕೇಸ್ ಏನ್ ಮೇಡಮ್? ಅದು ಬೇಡ ನಿಮ್ಗೆ, ಬೇಡ, ಅದು ಬೇಡ ನನ್ಗೀಗ ಸದ್ಯಕ್ಕೆ. ನಾನೇನು ಇದು ಮಾಡಲ್ಲ. ಒಟ್ನಲ್ಲಿ ಈ ಕೇಸಲ್ಲಿ ಈಗ ಮೂವ್ ಆಗಲ್ಲ ನೀವು? ಇಲ್ಲ, ನಾನು ಯಾವ್ದ್ರಲ್ಲೂ ಮೂವ್ ಆಗಲ್ಲ. ಇಲ್ಲಿಗೆ ಬಿಟ್ಬಿಟ್ಟಿದ್ದೀನಿ. ದಯವಿಟ್ಟು ಕೇಳ್ಬೇಡಿ ಮುಂದೆ. ಓಕೆ, ಈ ಕೇಸ್ ಬಿಟ್ಟಿದ್ದೀರಿ ಅಂತ ಗೊತ್ತಾಯ್ತು. ಅದಕ್ಕೆ ಒಂದು ಚಿಕ್ಕ ಇದು ಮೇಡಮ್, ಅವತ್ತು 2003 ಕೇಸು ಶುರುವಾಗಿನಿಂದ ಇಲ್ಲಿಯ ತನಕ ಒಂದು ಕ್ಷಣ ಆ ಒಂದು ಲೈಫ್ ನ ಮೇಲಕ್ಕೂ ಹಾಕಿದ್ರೆ, ಒಂದು ಜರ್ನಿಯ ಮೇಲಕ್ಕೂ ಹಾಕಿದ್ರೆ? ನಂಗೆ ಯಾವ ಜರ್ನಿನೂ ಇಲ್ಲ ಬಿಡಿ.
ಕೇಸ್ ಕೊಟ್ಟಾಗ ಇಲ್ಲಿ ತನಕ ಮೇಡಮ್ ಬೇಡ ಸರ್, ನನಗೆ ಬೇಡ ಬೇಡ. ಪದೇ ಪದೇ ಅದನ್ನೇ ಕೇಳಿ ನನ್ನನ್ನು ಮನಸ್ಸಿಗೆ ಹರ್ಟ್ ಮಾಡಬೇಡಿ ದಯವಿಟ್ಟು. ನಾನು ಆ ಒಂದು ಇದರಿಂದ ಗೊಳಿಸಿದ್ದಾರೆ, ಅದರಿಂದ ನಾನು ಬಂದಿದ್ದೀನಿ ಅಷ್ಟೇ. ನನ್ನದು ಮುಂದಿನ ಹೆಜ್ಜೆ ಏನಿದೆ ಅಂತ ನಾನು ತೀರ್ಮಾನ ತಗೊಳ್ತೀನಿ, ಏನು ಮಾಡಬೇಕು, ಹೇಗೆ, ಏನು ಎತ್ತ ಅಂತ. ಅದು ನನಗೆ ಬಿಟ್ಟಿರೋದು. ನಾನು ಅಲ್ಲಿಂದ ವಿಮುಕ್ತಿಗೊಳಿಸಿದ್ದಾರೆ, ನನಗೆ ಅಲ್ಲಿಂದ ಬಂದಿದ್ದೀನಿ. ನನ್ನ ಏನು ಇದಿದೆ ಅದು ಅವರಿಗೆ SIT ಅಧಿಕಾರಿಗಳಿಗೆ SITಯಲ್ಲಿ ಏನು ಇದು ಮಾಡಿದರೆ ಅವರಿಗೆ ಮಾತ್ರ ಗೊತ್ತಿರುತ್ತೆ. ನಾನು ಹೊರಗಡೆ ಪ್ರಪಂಚಕ್ಕೆ ನಾನು ಯಾರಿಗೂ ನಾನು ಹೇಳೋದೂ ಇಲ್ಲ, ನಾನು ಹೇಳೋ ಇದೂ ಇಲ್ಲ. ನನಗೆ ಬೇಡ ಅಷ್ಟೇ ಮೇಡಮ್. ಓಕೆ, ಈಗ ಮೊನ್ನೆ ಜಯಂತಿ ಗಿರೀಶ್ ಮಟ್ಟನವರು ಹೇಳ್ತಿದ್ರು ಸುಜಾತ ಭಟ್ರನ್ನ ನಾನೇ ದೆಹಲಿ ಕರ್ಕೊಂಡು ಹೋಗಿದ್ದೆ ಅಂತ. ಏನ್ ಮೇಡಮ್ ಅದ್ ಕತೆ? ಅವ್ರು ಹೇಳಿದಾರಲ್ವಾ, ಕರ್ಕೊಂಡು ಹೋಗಿದ್ದಾರೆ ಅಂತ. ಆಯ್ತು, ಅವ್ರು ಹೇಳಿದಾರಲ್ವಾ. ಹೇಳಿದ್ಮೇಲೆ ಮತ್ತೆ ನೀವು ನನ್ನನ್ನು ಪ್ರಶ್ನೆ ಮಾಡೋದು? ನೀವು ಅವ್ರು ಹೇಳಿದ್ಮೇಲೆ ನನ್ನನ್ನು ಏನಕ್ಕೆ ನೀವು ಪ್ರಶ್ನೆ ಮಾಡ್ತಿದ್ದೀರಾ? ಹೌದಾ ಮೇಡಮ್? ಹೇಳಿದಾರಲ್ವಾ. ನಿಮ್ಮ ಸ್ಪಷ್ಟನೆ ಬೇಕಲ್ಲ ಮೇಡಮ್? ನನ್ನ ಸ್ಪಷ್ಟನೆ ಏನು? ಹೌದು, ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಯಾರ್ಯಾರಿದ್ರು ಮೇಡಮ್? ಅದು ಬೇಡ ಸರ್ ನಮ್ಗೆ. ಯಾರ್ಯಾರಿದ್ರು, ಏನು ಎತ್ತ? ನೀವೇನು ಇನ್ವೆಸ್ಟಿಗೇಟ್ ಆಫೀಸರಾ? ನಾನು ನಿಮ್ಗೆ ಪ್ರಶ್ನೆ ಮಾಡ್ತೀನಿ ಇವಾಗ. ನೀವೇನು ಇನ್ವೆಸ್ಟಿಗೇಟ್ ಆಫೀಸರಾ? ಹಂಗೆಲ್ಲ ಮೇಡಮ್. ಈಗ ಅಲ್ಲ, ನೀವು ಇನ್ವೆಸ್ಟಿಗೇಟ್ ಆಫೀಸರಾ? ನಾನು ಕೇಳುದು, ನೀವು ಇನ್ವೆಸ್ಟಿಗೇಟ್ ಆಫೀಸರಾ? ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಕ್ಕೆ ಅಲ್ಲ. ನೀವೇನು ಇನ್ವೆಸ್ಟಿಗೇಟ್? ನನಗೆ ಕ್ಲಾರಿಟಿ ಕೊಡ್ತೀನಿ. ಗೊತ್ತಾ, ಸುಜಾತ ಭಟ್ ಅವರು ನೀವೇ ಆಗುವಾಗಂದ್ರೆ ಜನರಿಗೆ ಸತ್ಯ ಗೊತ್ತಾಗ್ಬೇಕು, ಯಾರೋ ಏನೋ ಅಂತಾರೆ ಅಂತ ಸುದ್ದಿ ಮಾಡಬಾರ್ದು ಅಂತ. ಅದಕ್ಕೆ ಈಗ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ಮೇಲೆ ನಿಮ್ದೊಂದು ಕ್ಲಾರಿಫಿಕೇಶನ್ ತಗೋದು ನಮ್ ಜವಾಬ್ದಾರಿ. ಅದಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ದೀನಲ್ವಾ, ಹೋಗಿದ್ದೀನಿ ಹೋಗಿದ್ದೀನಿ ಅರ್ಥ? ಹಾ, ಅಷ್ಟೇ. ಬೇರೆ ಏನೂ ಇಲ್ಲ, ಎಲ್ಲ ಮುಗ್ದು ಹೋಗಿದೆ. ಇನ್ನು ಒಂದೇ ಸಾಯಬೇಕು, ಇಲ್ಲ ಬದುಕಲಿಕ್ಕೆ ದಾರಿ ನೋಡ್ಬೇಕು, ಅಷ್ಟೇ ಇರೋದು. ಸಾಕು, ಥ್ಯಾಂಕ್ ಯು. ಇವಿಷ್ಟು ಸುಜಾತ ಭಟ್ರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಹೊಸಕೋಟೆ ಜೊತೆ ಸತ್ತ, ನ್ಯೂಸ್ ಫಾಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.